ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಶ್ಲೋಕ ಬರ್ಕೊಂಡು ಬಂದಿದ್ದ. ನನಗೆ ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳೋದು ಸಾರ್ ಅಂತಂದು ಹೇಳ್ಬಿಟ್ಟ. ನನಗೆ ಗಾಬರಿ ಆಯಿತು. ಈ ಥರದ ಶ್ಲೋಕ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಇಲ್ವಲ್ಲಪ್ಪ ಅಂತ. ಇಲ್ಲ ಇದೆ ಸಾರ್ ಅಂತ. ಸರಿ ಆಯಿತು ಅಂತ ಶೂಟಿಂಗ್ ಮಾಡಿಬಿಟ್ಟು ಡಬ್ಬಿಂಗ್ ಕರೆದ್ರು. ಡಬ್ಬಿಂಗ್ ಹೋದೆ. ಡಬ್ಬಿಂಗ್ನಲ್ಲಿ ನನಗೆ ಯಾಕೋ ಅನುಮಾನ ಬಂತು. ಒಂದಿಬ್ಬರು ಮೂವರು ಸೀನಿಯರ್ ಜರ್ನಲಿಸ್ಟ್ಗೂ ಫೋನ್ ಮಾಡಿ ಕೇಳಿದೆ. ನಮಗೂ ಅನುಮಾನ ಸಾರ್ ಅಂತ ಕೆಲವರು ಹೇಳಿದ್ರು. ನಾನು ಕೊನೆಗೆ ಉಡುಪಿಗೆ ಮಠಕ್ಕೆ ಫೋನ್ ಮಾಡಿದೆ. ಮಠಕ್ಕೆ ಫೋನ್ ಮಾಡಿ ಅಲ್ಲಿ ಸರಳಾಯ ಅಂತ ನಮ್ಮ ಪರಿಚಯಿಸ್ತಿದ್ದ. ನೋಡಿ ಈ ಥರ ಭಗವದ್ಗೀತೆಯಲ್ಲಿ ಅವ್ರಿಗೆ ಅನುಮಾನ ಬಂತು. ಇಲ್ಲ ಸರ್ ಆ ಥರದ್ದೇನು ಇಲ್ವಲ್ಲ, ಇರಿ ಅಂತ ಹೇಳ್ಬಿಟ್ಟು ಅವರು ನಾರಾಯಣಾಚಾರ್ಯ ಅಂತ ಅವ್ರು ಸಂಸ್ಕೃತ ವಿದ್ವಾಂಸರು, ಅವ್ರ ಹತ್ರ ಹೋಗಿ ಇದ್ರ ಬಗ್ಗೆ ಕೇಳಿದ್ರು. ಯಾರಿಗೆ ಹೇಳಿದ್ದು ಸರ್ ಇದು ಭಗವದ್ಗೀತೆಯಲ್ಲಿ ಇಲ್ಲವೇ ಇಲ್ಲ, ಇದು ಒಂದು ಸುಭಾಷಿತ ಅಷ್ಟೇ ಅಂತ ಹೇಳಿದ್ರು. ನನಗೆ ಆಗ ಕರೆಕ್ಟ್, ಇದು ಸುಭಾಷಿತದಲ್ಲಿ ಬೇಕಾದ್ರೆ ಒಳ್ಳೆ ಮಾತುಗಳನ್ನ ಅದನ್ನ ನಾವು ಸುಭಾಷಿತ ಅಂತೀವಿ. ಹೌದು ಸರ್ ಅಂತ ತಿರುಗಿ ಆಮೇಲೆ ಆ ಹಳೇ ಲಿಪ್ ಮೂಮೆಂಟ್ಗೆ ಆ ಸುಭಾಷಿತನ ನಾನು ಸಿಂಕ್ ಮಾಡಿದೆ. ಆಮೇಲೆ ಡೈರೆಕ್ಟರ್ ಸರ್ ತುಂಬ ಥ್ಯಾಂಕ್ಸ್ ಸರ್, ನೀವು ಅಷ್ಟೆಲ್ಲ ಕಟ್ಟ ತೊಗೊಂಡು ಮಾಡಿದ್ದಕ್ಕೆ. ಕೆಲವರು ಕೇಳ್ತಾರೆ, ಕೆಲವರು ಏನಪ್ಪ ಮಧ್ಯದಲ್ಲಿ ದೊಡ್ಡ ನಟ ಅಂತ ಮಧ್ಯದಲ್ಲಿ ಮೂತಿ ತೋರಿಸ್ತಾನೆ ಅಂತ ಅನ್ಕೋತಾರೆ. ನಾವು ಅದಕ್ಕೆಲ್ಲ ಏನು ಕೇರೇ ಮಾಡೋದಿಲ್ಲ. ಆ ಕೇರ್ ಮಾಡಾಗಿದ್ದಿದ್ರೆ ನಾನು 50 ವರ್ಷ ಸಿನಿಮಾ ರಂಗದಲ್ಲಿ ಇರ್ತಿರ್ಲಿಲ್ಲ. ಕತೆ ನನ್ನ ಪಾತ್ರ ಎಷ್ಟು ಅಷ್ಟೇ. ಆಮೇಲೆ ನನಗೆ ಮನೆಗೆ ಬಂದು ಅಡ್ವಾನ್ಸ್ ಕೊಡುವಾಗಲೂ ನೋಡಿ ನನ್ನ ಪಾತ್ರ ಏನು, ಅಪ್ಪನ ಪಾತ್ರ ಅಥವಾ ಅಣ್ಣನ ಪಾತ್ರ. ಈಗೆಲ್ಲ ಅಪ್ಪನ ಪಾತ್ರ ಈಗ ತಾತನ ಪಾತ್ರಕ್ಕೆ ಬಂದ್ಬಿಟ್ಟಿದೆ ಬಿಡಿ. ಸೊ ಹಾಗೆ ನನ್ನ ಪಾತ್ರ ಏನು ಗೊತ್ತಾಗುತ್ತೆ. ತಾತನ ಪಾತ್ರ ಇನ್ನೇನು ಮೊದಲಿಂದ KS ಅಶ್ವಥ್ ಅವ್ರು ಮಾಡ್ಕೊಂಬಂದಿರೋದು ಅದೇ, ಇನ್ನು ಎಲ್ಲರೂ ಮಾಡಿರೋದು ಅದೇ ನನಗೂ ಮಾಡಿಸ್ತಾ ಇದ್ದಾರೆ ಅಷ್ಟೇ. ಇನ್ನೇನು ವಿಶೇಷ ಏನೂ ಇಲ್ಲ. ಅದಕ್ಕೆ ಮಾಡ್ತಾ ಹೋಗ್ತೇನೆ ಅಷ್ಟೇ. ಕೇಳಿ ಇನ್ನೇನಾದರೂ